ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಪಾಸ್ತಾ ವಿಡಿಯೋನ ಶೇರ್ ಮಾಡಿದ್ದೆ. ಅದೇ ದಿನ ಆಫ್ಟರ್ನೂನ್ಗೆ ನಾನು ಸೊಪ್ಪು ಮತ್ತು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಸ್ವಲ್ಪ ಕಾಳು ತೊಳೆದ್ಬಿಟ್ಟು ಹಾಕಿ, ಸ್ವಲ್ಪ ಸೊಪ್ಪೆಲ್ಲ ತೊಳೆದು ಹಚ್ಚಿ ಅದರೊಳಗೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ಸೊಪ್ಪು ಬೆಂದಿದೆ, ಅದನ್ನು ಸೋಸ್ಕೊತಾ ಇದ್ದೀನಿ. ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟು ಮಾಡ್ಕೋತಾ ಇದ್ದೀನಿ. ಮತ್ತು ಸಾಂಬಾರ್ಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಾಳು ಒಗ್ಗರಣೆಗೆ ಒಂದು ಕಡೆ, ಮತ್ತು ಸಾಂಬಾರ್ಗೆ ಮಸಾಲೆ ಏನೇನು ಬೇಕೋ ಅದು ಒಂದು ಕಡೆ ಕುಕ್ಕರ್ಗೆ ಹೋಗೋ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ಫಸ್ಟು ಬರೀ ಕಾಯಿ ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ. ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಪಲ್ಯ ಈಗ ರೆಡಿಯಾಗಿದೆ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸುಟ್ಟಿರೋ ಈರುಳ್ಳಿ, ಸುಟ್ಟಿರೋ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಹುಣಸೆಹಣ್ಣು ಮತ್ತು ಬೇಯಿಸಿದಂಥ ನೀರು ಮತ್ತು ಕಾಳು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ರುಬ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಪಲ್ಯ ಆಲ್ರೆಡಿ ರೆಡಿಯಾಗಿದೆ. ಈ ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ. ಈಗ ಸಾಂಬಾರ್ಗೆ ಆಲ್ರೆಡಿ ಒಗ್ಗರಣೆ ಹಾಕ್ಕೊಂಡೆ. ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳುವಾಗ್ಲೇ ಸಾಂಬಾರು ನೀರಿಗೂ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ಜಸ್ಟ್ ಮಸಾಲೆ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ. ಪಲ್ಯನ ತೆಗೆದು ಸೈಡ್ಗೆ ಇಟ್ಕೊಂಡು ಈಗ ಸಾಂಬಾರು ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಅದು ಫ್ಲೇವರು. ಅದು ಕಾಳಿನ ನೀರೇ ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದರದ್ದೇ ನೀರಲ್ಲಿ ನಾನೀಗ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಆಲ್ರೆಡಿ ಆಗಿರೋದ್ರಿಂದ ಈಗ ಮಸಾಲೆ ಏನು ರುಬ್ಬಿದ್ದೆ ನಾನು ಅದನ್ನು ಈಗ ಸಾಂಬಾರಿಗೆ ಹಾಕ್ಬಿಟ್ಟು ಕುದಿಸ್ಕೊತೀನಿ. ಏನಿದು ಈಗ ಸಾಂಬಾರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಈಗ ಮುದ್ದೆಗೆ ಇಟ್ಟಿರೋ ನೀರು ಕೂಡ ಕಾಯ್ದಿದೆ. ಅಷ್ಟರಲ್ಲಿ ಇಲ್ಲಿ ಸ್ಟವ್ ಹತ್ರ ಸ್ವಲ್ಪ ಗಲೀಜಾಗಿರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನನಗೂ ಆರಾಮಿರುತ್ತೆ. ಆಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಂಗಾಗಿ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಮುದ್ದೆ ನೀರು ಕುದೀತಾ ಇದೆಯಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮುದ್ದೆ ಕೂಡ ಜೊತೆಗೆ ಮಾಡ್ಕೊಬಿಡ್ತೇನೆ. ಈಗ ಸಾಂಬಾರು ಆಯಿತು, ಮತ್ತು ಮುದ್ದೆ ಕೂಡ ರೆಡಿಯಾಗಿದೆ. ಟೈಮ್ ಕೂಡ ಆಗಿದೆ, ಸೊ ಹಂಗಾಗಿ ಊಟಕ್ಕೆ ಬಡಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಬಸ್ಸಾರು ಜೊತೆಗೆ ಎಲ್ಲ ರೆಡಿಯಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು